ಸ್ವಾಭಿಮಾನಿ ನ್ಯೂಸ್ಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿಗಳು. ಸಾಗರ ತಾಲೂಕು ಹೋರಾಟಗಾರರ ತವರೂರು. ಕಾಗೋಡು ಚಳವಳಿಯಂತ ರೈತ ಹೋರಾಟಗಳು, ದಲಿತ ಹೋರಾಟಗಳಂತ ಜನಪರ ಹೋರಾಟಗಳನ್ನು ಮಾಡಿಕೊಂಡು ಬಂದ ಮಹನೀಯರು ಹುಟ್ಟಿದಂತ ಭೂಮಿ. ಒಬ್ಬ ಬ್ರಾಹ್ಮಣ ಕುಟುಂಬದಲ್ಲಿ ಹುಟ್ಟಿದ ವ್ಯಕ್ತಿ ಸಾಗರದಲ್ಲಿ ದಲಿತ ಹೋರಾಟಗಳ ಮೂಲಕ ಜನರಲ್ಲಿ ಜಾಗೃತಿ ಮೂಡಿಸುತ್ತಾ ಬದುಕಿನ ಕೊನೆಘಟ್ಟದಲ್ಲೂ ಸ್ವಾಭಿಮಾನಿಯಾಗಿ ಬಂಡಾಯವಾಗಿ ಬದುಕಿದ ವ್ಯಕ್ತಿ ಎಂದರೆ ಎಸ್ ನಾಗರಾಜ್. ಎಸ್ ನಾಗರಾಜ್ ಸಾಗರದಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಆರಂಭ ಕಾಲದಲ್ಲಿ ಸಂಘದ ನೇತೃತ್ವ ವಹಿಸಿ ಸಾಮಾಜಿಕ ನ್ಯಾಯಕ್ಕಾಗಿ ಹೋರಾಟ ಮಾಡಿದವರು. ಸ್ವಾರ್ಥಕ್ಕಾಗಿ ಸಂಘಟನೆಯನ್ನು ಬಳಸದೆ ಎಲ್ಲರಿಗೂ ಮಾದರಿಯಾದವರು. ತಮ್ಮ 76ನೇ ವಯಸ್ಸಿನಲ್ಲಿ ಯಾರೊಬ್ಬರ ಹತ್ತಿರ ಸಹಾಯ ಕೇಳದವರು. ಇಂಥ ಅಪರೂಪದ ವ್ಯಕ್ತಿ ಅಸ್ತಂಗತರಾಗಿದ್ದಾರೆ. ಸಾಗರದ ಗಾಂಧಿನಗರದ ಹಿರಿಯ ಸದಸ್ಯರಲ್ಲಿ ಒಬ್ಬರಾದ ಎಸ್ ನಾಗರಾಜ್ ಅಗಲಿಕೆ ಸಂಘ ಒಬ್ಬ ಹಿರಿಯ ಅನುಭವಿ ವ್ಯಕ್ತಿಯನ್ನು ಕಳೆದುಕೊಂಡಂತಾಗಿದೆ. ಈ ನಿಟ್ಟಿನಲ್ಲಿ ಸಂಘದ ಗೆಳೆಯರು ಮತ್ತು ದಲಿತ ಸಂಘರ್ಷ ಸಮಿತಿಯ ಹಿರಿಯ ಹೋರಾಟಗಾರರು ಅವರ ನೆನಪಿನಲ್ಲಿ ಶ್ರದ್ಧಾಂಜಲಿ ಸಲ್ಲಿಸಿದರು. ಅವರು ಏನೇ ದೈಹಿಕವಾಗಿ ನಮ್ಮ ಹತ್ರ ಇಲ್ಲದೇನೂ ಕೂಡ ಅವರು ಬೌದ್ಧಿಕವಾಗಿ ನಮ್ಮ ಜೊತೆ ಇದ್ದಾರೆ. ಪ್ರತಿಯೊಬ್ಬ ಮನುಷ್ಯರಲ್ಲಿ ಒಂದೊಂದು ಶಕ್ತಿ ಇರುತ್ತೆ, ಅದನ್ನ ಎನ್ಕೇಜ್ ಮಾಡ್ಕೊಬೇಕಾಗಿತ್ತಲ್ಲ. ಇವ್ರದ್ದು ಒಂದು ಶಕ್ತಿ ಇದೆ ಅಂತ ನನಗೆ ಗೊತ್ತಾಗಿತ್ತು. ಇವತ್ತು ನಾನೇನೋ ಒಂದಿಷ್ಟು ಮಾತಾಡ್ತೀನಿ ಅಂದ್ರೆ ಅವರಿಂದ ಅವರ ಒಳ್ಳೆಯ ಕೆಲಸಗಳನ್ನ ಗುರುತಿಸಿ ಗೌರವಿಸೋದಿಲ್ಲ ಈ ಸಮಾಜದಲ್ಲಿ ಬಹಳ ದೊಡ್ಡ ದುರಂತ. ಡೊನೇಷನ್ಗಳನ್ನು ಹಾಕ್ತಾರೆ, ಅದಷ್ಟು ನಾವು ತಪ್ಪಿಟ್ಟು ನಾಗರಾಜಣ್ಣ ಅಂತ ಪಕ್ಕ ಅಗ್ರಹಾರದಲ್ಲಿ ಹುಟ್ಟಿದಂತ ಒಬ್ಬ ನಾಗರಾಜಣ್ಣ ಬಂದು ಸೇರೋದಿಲ್ಲ. ಹಾಸ್ಪಿಟಲ್ ಇಲ್ಲ ಕೆಲಸ ಅರ್ಥ ಮಾಡ್ಕೊಂಡು ದುಡ್ಡಿಲ್ಲ, ನಂಗೆ ಕೊಡ್ತೀನಿ ಫೋನ್ ಕಟ್ ಮಾಡ್ತು. ನಂಗೆ ಅದು ಬಹಳ ಬೇರೆ ಮನಸ್ಸು ಬೇಜಾರು. ಸಮಾಜದಲ್ಲಿ ಎಲ್ಲರಿಗೂ ಸಮಾನವಾಗಿ ಕಾಣಬೇಕು, ಎಲ್ರಿಗೂ ಸಮಾನವಾದ ಅವಕಾಶ ಸಿಗಬೇಕು, ಎಲ್ರಿಗೂ ಸಮಾನವಾದ ಗೌರವ ಸಿಗಬೇಕು ಅಂತ ಒಂದು ಆಲೋಚನೆಗಳು ಸಂವಿಧಾನನೇ ನಮ್ಮ ಅಂಬೇಡ್ಕರ್ ಅವರ ಬಂದಿರೋ ಸಂವಿಧಾನದಲ್ಲೇ ಎಲ್ಲ ಹೇಳಿರೋದು. ಆದರೆ ಅದು ಇಂಪ್ಲಿಮೆಂಟೇ ಆಗಲಿಲ್ಲಲ್ಲ, ಅದರ ಜಾರಿನೇ ಆಗ್ತಿರ್ಲಿಲ್ಲಲ್ಲ. ಹಾಗಾಗಿ ಅಂಥ ಒಂದು ನಮ್ಮ ಸಂವಿಧಾನದತ್ವವಾದ ಹಕ್ಕುಗಳು, ಸಂವಿಧಾನದತ್ವವಾದಂಥ ಒಂದು ಸವಲತ್ತುಗಳು ತಗೊಳ್ಳೋದಕ್ಕಾಗಿ ದಲಿತ ಸಂಘರ್ಷ ಸಮಿತಿ ಅಂತ ಒಂದು ಹೋರಾಟದ ಸಂಘಟನೆನ ಕಟ್ಟಿದಂಥ ಕಾಲ 74-75ರಲ್ಲಿ. ಅದಕ್ಕೆ ಪ್ರೊಫೆಸರ್ ಬಿ ಕೃಷ್ಣಪ್ಪ ಅವರು, ರಾಜಪ್ಪ ಅವರು, ಅನೇಕ ಜನ ದೇವರು ಮಹಾದೇವ ಅಂತ ಸಾಹಿತ್ಯಗಳು, ಸಿದ್ಧಲಿಂಗಯ್ಯ ಅಂತ ಕವಿಗಳು, ಇಂಥ ಅನೇಕ ಜನ ಲೇಖಕರು, ವಿಚಾರವಂತರು ಇವರೆಲ್ಲ ಪ್ರಾರಂಭ ಮಾಡಿದ್ದು ಭದ್ರಾವತಿಯಲ್ಲಿ ಪ್ರಾರಂಭ ಆಗಿದ್ದರು. ಆನಂತರ ನಾವು ಸೇರಿದ್ದು 79ರಲ್ಲಿ. ನಾವೆಲ್ಲ ಕಾಲೇಜ್ ಮುಗಿಸಿ ಹೆಚ್ಚು ಕಡಿಮೆ ಕಾಲೇಜ್ ಮುಗಿಸಿ ಒಂಥರ ನಿರುದ್ಯೋಗಿಗಳಾಗಿ ಅಲ್ಲಿದ್ದೇ ಇದ್ದೀವಿ, ಉದ್ಯೋಗಕ್ಕಾಗಿ ಆದರೆ ಆ ಸಂದರ್ಭದಲ್ಲಿ ಆಗಲೇ ಅದರ ಮೇಲೆ ಒಂದು ಇನ್ಫ್ಲುಯೆನ್ಸ್ ಇಲ್ಲ. ಸಮಾಜವಾದಿ ಚಳವಳಿ ಇದೆಯಲ್ಲ, ಆ ಸಮಾಜವಾದಿ ನಮ್ಮ ಕಾಗೋಡು ಚಳವಳಿ ಅಂತ ಒಂದು ಸತ್ಯಾಗ್ರಹ ನಡೀತಾರೆ. ನಿಮಗೆಲ್ಲ ಭಾಳ ಜನ ಗೊತ್ತಿದೆ ಅಂತ ತಿಳ್ಕೊಂಡಿದ್ದೀನಿ. ಯುವಕರಿಗೆ ಬಹಳಷ್ಟು ಜನ ಗೊತ್ತಿಲ್ಲ. ಒಂದು ಭೂಮಿಯ ಹೋರಾಟಕ್ಕಾಗಿ, ಗೇಣಿದಾರರ ಹೋರಾಟಕ್ಕಾಗಿ ನಡೆದಂಥ ಒಂದು ಕಾಗೋಡು ಚಳವಳಿ. ಆ ಕಾಗೋಡು ಚಳವಳಿಯ ಪ್ರಭಾವ ಇತ್ತಲ್ಲ, ಎಲ್ಲರಿಗೂ ಸಮಾನ ಅವಕಾಶ ಸಿಗಬೇಕು, ಎಲ್ಲರಿಗೂ ಭೂಮಿ ಸಿಗಬೇಕು, ಅವಕಾಶ ಸಿಗಬೇಕು, ನಮ್ಮ ಹೋರಾಟಗಳು ಭೂಮಿ ಉಳುವನೆ ಒಗ್ಗಡೆ ಆಗಬೇಕು, ಈ ಥರದೆಲ್ಲ ಕಲ್ಪನೆಗಳ ನಾವು ಯುವಕರಾಗಿದ್ದಾಗ, ವಿದ್ಯಾರ್ಥಿಗಳಾಗಿದ್ದಾಗ ಅದೆಲ್ಲ ನಮಗೆ ಇನ್ಫ್ಲುಯೆನ್ಸ್ ಮಾಡಿದ್ವಿ. ನಾಗರಾಜ್ ಕೂಡ ಅಂತ ಒಬ್ಬ ಅವರ ಯೌವನದಲ್ಲಿ ಆ ಥರದ ಪ್ರಭಾವಗಳು, ವಿಚಾರಗಳ ಪ್ರಭಾವದಿಂದ ಅವರು ತಮ್ಮ ವಿಚಾರಗಳನ್ನ ಬೆಳೆಸ್ಕೊಂಡಂತ. ನಾವು ಅವರೆಲ್ಲ ಸೇರಿದ್ವಿ. ಅವ್ರು ಹೇಗಂದರೆ, ಈಗ ಅವರು ಜಮೀನು ಕಳ್ಕೊಂಡಿದ್ದಾರೆ ಭೂ ಸುಧಾರಣೆ ಕಾಯ್ದೆ, ಗೊತ್ತಲ್ಲ ನಿಮಗೆ? ಗೊತ್ತಿಲ್ಲ. ಅವ್ರ ಕುಟುಂಬನೇ ಭೂಮಿ ಕಳ್ಕೊಂಡಿದೆ ಈ ಲ್ಯಾಂಡ್ ರಿಫಾರ್ಮ್ ಆ್ಯಕ್ಟ್ ಬಂದವಾಗ. ಅಂತ ಅನೇಕ ಕುಟುಂಬಗಳಿದ್ದು, ದೊಡ್ಡ ಕುಟುಂಬಗಳು ಕಳ್ಕೊಂಡಿದ್ದಾವೆ, ಸಣ್ಣ ಕುಟುಂಬಗಳು ಕಳ್ಕೊಂಡಿದ್ದಾವೆ. ಅಂಥ ಭೂಮಿ ಕಳ್ಕೊಂಡಂಥ ಕುಟುಂಬದ ಒಬ್ಬ ನಾಗರಾಜಣ್ಣ ಈ ಭೂಮಿಯಲ್ಲಿದ್ದರ ಪರವಾಗಿ, ಜೈಲಿಕರಾದವರ ಪರವಾಗಿ ಈ ಥರದ ಆಲೋಚನೆ ಬೆಳೆಸ್ಕೊಂಡಿದ್ದೇ ಒಂದು ನಮಗೆ ಭಾಳ ವಿಶೇಷ ಆಲೋಚನೆ. ಅಂಥ ವಿಶೇಷ ಹೇಗೆ ಬರ್ತಾವಂತಂದರೆ, ಈ ಥರದ ಅಂಬೇಡ್ಕರ್ ವಿಚಾರಗಳು, ಲೋಹಯ್ಯ ವಿಚಾರ, ಗೋಪಾಲಗೌಡರಂಥ ನಾಯಕರು ಅವತ್ತು ಹುಟ್ಟಿದ್ರು. ಅಮರ ಸಂಘಟನೆಯ
ನಾಯಕರಾಗಿ ಅಡಿಕೆ ಸುಲಿಯುವ ಕೂಲಿಕಾರ ಹೆಣ್ಣು ಮಕ್ಕಳ ಸಂಘಟಿಸಿ ಹೋರಾಟ ಮಾಡಿದಂಥ ನಾಗರಾಜರವರು ಅವರು ಈ ಸಮಾಜಕ್ಕೆ ಬಹಳ ತ್ಯಾಗ ಮಾಡಿದ್ದಾರೆ, ಈ ಬಡ ಜನತೆಗೆ ಬಹಳ ತ್ಯಾಗ ಮಾಡಿದ್ದಾರೆ. ಬಹುಶಃ ಎಷ್ಟೋ ಜನರಿಗೆ ಈ ವಿಷಯಗಳು ಮರೆತು ಹೋಗಿದೆ, ಗೊತ್ತಿದೆ ಅದು ಮರೆತು ಹೋಗಿದೆ. ಆದರೆ ಇವತ್ತು ಅವರ ಸಾವಿನಿಂದ ಈ ವಿಷಯಗಳು ನಮ್ಮ ನಿಮ್ಮೆಲ್ಲರಿಗೂ ಈಗ ಪ್ರಸ್ತಾಪ ಆಗ್ತಿದೆ. ಸ್ನೇಹಿತರೆ, ನಮ್ಮ ಸ್ನೇಹಿತರು ಶ್ರೀ ಶಿವಾನಂದ ಬುದ್ಧಿಯವರು ಮೊದಲನೇದಾಗಿ ಅವರ ನೆನಪನ್ನು ಮಾಡ್ತಾ ಎಲ್ಲ ವಿಚಾರಗಳನ್ನು ಬಹಳ ಸವಿಸ್ತಾರವಾಗಿ ನಮ್ಮೆಲ್ಲರ ಗಮನಕ್ಕೆ ತಂದಿದ್ದಾರೆ. ಇದು ನಾವು ನೀವೆಲ್ಲ ಇನ್ನೊಮ್ಮೆ ಇದ್ರೂ ಕೂಡ ಇದ್ದಾಗ ಅವರು ಮಾಡಿದ ಒಳ್ಳೆಯ ಕೆಲಸಗಳನ್ನು ನಾವು ಗುರುತಿಸಿ ಗೌರವಿಸಬೇಕಾಗಿತ್ತು. ಈ ಸಮಾಜದಲ್ಲಿ ಮೊಟ್ಟ ಮೊದಲಿಗೆ ಆಗಬೇಕಾದ ಆದ್ಯ ಕರ್ತವ್ಯ. ಬಹಳ ದೊಡ್ಡ ದುರಂತ ಅಂದರೆ ಇವತ್ತಿನ ದಿವಸ ಈ ಸಮಾಜದಲ್ಲಿ ಆಗ್ತಾ ಇರೋದು ಏನಂತಂದರೆ, ನಾವಿದ್ದಾಗ ಅವರನ್ನ ಕೊಡೋಕ್ಕಿರ್ತೀವಿ, ಗೊತ್ತೇ ಕೊಡಲ್ಲ, ಯಾಕೆ ಅಯ್ಯೋ ಹೇಳಿದ್ರೆ ನಾವು ಹೋದಗಳನ್ನು ಗುರುತಿಸಿ ಗೌರವಿಸ್ತೀವಿ. ಈ ಸಮಾಜದಲ್ಲಿ ಬಹಳ ದೊಡ್ಡ ದುರಂತ. ಸೊ ಅದು ಆಗಬಾರ್ದು. ನಾವು ಇವತ್ತು ನಾಗರಾಜವರ ಶ್ರದ್ಧಾಂಜಲಿ ಸಭೆಯಲ್ಲಿ ನಾವೇನು ತೀರ್ಮಾನ ತಗೊಳ್ಬೋದು ಅಂತಂದರೆ, ಯಾರು ಎಷ್ಟೇ ಸೈದ್ಧಾಂತಿಕವಾಗಿ ಭಿನ್ನಾಭಿಪ್ರಾಯ ನಾವು ಸ್ನೇಹಕ್ಕೆ ಅಲ್ಲಿ ಧಕ್ಕೆ ತಗೋಬಾರ್ದು. ನೀವು ರಾಜಕಾರಣಿಗಳನ್ನ ನೋಡಿ ಬದುಕಬೇಕು. ಅವ್ರು ಎಷ್ಟೇ ಸೈದ್ಧಾಂತಿಕವಾಗಿ ಭಿನ್ನಾಭಿಪ್ರಾಯ ಇದ್ದರೂ ಕೂಡ ಒಂದು ಒಳ್ಳೆಯ ಕೆಲಸ ಮಾಡಿದಾಗ ಅಥವಾ ಅವ್ರು ಸತ್ತೋದಾಗ ಎಲ್ಲರೂ ಒಂದಾಗ್ತಾರೆ, ಮತ್ತು ಅವರಿಗೆ ಸಲ್ಲಬೇಕಾದ ಗೌರವವನ್ನು ಅವ್ರು ಸಲ್ತಾರೆ. ಬಹಳ ದೊಡ್ಡ ಈ ಹೋರಾಟಗಾರರ ದುರಂತ ಏನಂದರೆ, ಅವರಿಗೆ ಮನೇಲೂ ಒಪ್ಕೊಳ್ಳಲ್ಲ, ಹೊರಗೂ ಒಪ್ಕೊಳ್ಳಲ್ಲ. ಮನೇಲೂ ಒಪ್ಕೊಳ್ಳಲ್ಲ. ಹನ್ನೊಂದರ ಘಟನೆ ಅಂತ ಕಂಡು ನಾವು ಫೌಂಡೇಶನಲ್ಲಿ ಆಗೋಗಿದೆ. ನಾವು ಅಷ್ಟೊತ್ತಿಗೆ ನಮಗೂ ಕಾಪಾಡೋದು ಸಿಕ್ಕಾಪಟ್ಟೆ ನಮ್ಮ ಸಂಘದವ್ರು ಮಾತಾಡಿ ಏನೇನೋ ಸ್ವಲ್ಪ ಇದಾಗಿತ್ತು. ಅವ್ರು ಅಂದ್ರು ಅಂದರೆ ಬರ್ರ ಇಲ್ಲಿ ಈಸ್ಟ್ ಮಾಡಿದ್ರೆ ಒಂದು 1-2 ಲಕ್ಷ ಆಗುತ್ತಲ್ಲ, ಒಂದು 25 ಲಕ್ಷ ಜಾಸ್ತಿ ಬೇಕಾಗತ್ತೆ ಅಂತೇಳಿ ಬರೆದು ಮನೆಗೆ ಕಳಿಸಿ ಎಲ್ಲರೂ ಚಾ ಕೊಟ್ಟು ರಂಗಮಂದಿರಕ್ಕೆ ಇದೊಂದು ಮಾತು. ಆನಂತರ ನಮ್ಗೆ ಈ ಮೈದಾನ ಇದೆಯಲ್ಲ, ಹಿಂಗೆ ಹುಟ್ಟು ತಂಗನೂ ಈಗ ಇಳಿಜಾರಿ ನಾಗರಾಜಣ್ಣ ಇಷ್ಟು ಶ್ರಮ ಪಟ್ಟಿದ್ದಾರೆ. ಅವ್ರ ಮನೆಗೆ ಸಹ ಅಷ್ಟು ಶ್ರಮ ಪಟ್ಟಿಲ್ಲ. ಅವ್ರ ಮನೆಗೆ ಏನಾಯ್ತೋ ಏನಿದ್ರು ಹಂಸಲೇಖನೇ ತಂದು ಏನೋ ಮಾಡಿದ್ದಾರೆ ಬಿಟ್ಟು ಇವ್ರು ಏನು ಅದ್ರ ಬಗ್ಗೆ ತಲೆನೇ ಕಳಿಸಿಲ್ಲ. ಎಲ್ಲೆಲ್ಲೋ ದಾಣಿಗಳನ್ನು ಬಿಟ್ಟು ತಂದು ಆ ಗುಳ್ಳಗರ ತಂದು ಈ ಮಣ್ಣಲ್ಲಿ ಇದರಿಂದ ಬಸವಣ್ಣ ಡ್ಯಾಮಿಂದ ಆ ಮಣ್ಣು ತಂದು ಇಲ್ಲಿ ಹಾಕಿ ಎಲ್ಲ ಮಟ್ಟ ಮಾಡಿ ಇವತ್ತೇನಾದ್ರು ಇಲ್ಲಿ ಜನ ಕ್ರಿಕೆಟು ಇವು ಎಲ್ಲ ಆಟ ಆಡ್ತಾರೆ ಅಂತ ಹೇಳಿದ್ರೆ ಅವರನ್ನು ನಾವು ಈ ಮಹಾತ್ಮನ ನಾವು ಸ್ಮರಿಸ್ಬೇಕು. ಬಾಡಿಗೆ ಬೈಕ್ ತಗೊಂಡು ನಾನು MIT ತಗೊಂಡು ನಾವು ಹೋದ್ವಿ. ನಾನು ಗಾಡಿ ಮೇಲೆ ರಾಜೇಂದ್ರ ಅವ್ರು ಬಂದು ಒಬ್ಬರೇ ಬಂದು ಬರುವಾಗ ಮಧ್ಯಾಹ್ನ ಹೋದ್ವಿ ಊಟ ಇಲ್ಲ. ಸುಮಾರು 2-3 ಗಂಟೆ ಆಗೋದು. ಅವರು ಸಿಗರೇಟ್ ಸೇಲ್ಸಿಗೆ ಬಂದವರು ಅಚಾನಕ ನಾವು ಭೇಟಿಯಾಗಿ ಊಟ ಆಯ್ತಾ ಕೇಳಿದ್ರು. ಇಲ್ಲ ಅಲ್ಲಿ ಊಟ ಆಗಿಲ್ಲ ತಗೊಂಡೋಗಿ ಹೋಟ್ಲಲ್ಲಿ ಪಾಪ ಊಟ ಎಲ್ಲ ಮುಗಿದು 3 ಗಂಟೆ ಆಗಿದೆ. ಅಡುಗೆ ಮಾಡೋರಿಗೆ ಹೇಳಿ ಅಮ್ಮಗೆ ಮುಸ್ಲಿಮ್ಸ್ ಅಮ್ಮವರು ಅವ್ರಿಗೆ ಹೇಳಿ ಅಡುಗೆ ಮಾಡಿ ಊಟ ಹಾಕಿದ್ದು ನನಗೆ. ಇಂಥ ಸಂದರ್ಭಕ್ಕೆ ಹೋಗಿ ಬಂದಿದೆ. ಅವ್ರು ಎಷ್ಟೇ ಬಡತನ ಇದ್ದರೂ ಶ್ರೀಮಂತರು ಊಟ ಹಾಕೋದು ವಿಶೇಷ ಅಲ್ಲ. ಆದರೆ ಬಡವ ಒಬ್ಬ ಸಿಗರೇಟ್ ಸೇಲ್ಸ್ ಮಾಡ್ತಾನೆ, ಅವನು ಬಡತನ ಮೇಲೆ ಕಿತ್ತು ಬಡತನ ಇದೆ ಅಂಥದ್ದು ಕಳೆದ ಅಂಥ ವಿಚಾರದಲ್ಲೂ ಕೂಡ ಕಾರ್ಯಕರ್ತರನ್ನ ಮನೆ ಕರ್ಕೊಂಡು ಊಟ ಹಾಕೋದು. ನಾನು ಸ್ವಲ್ಪ ಕೂಡ ಹುಡುಗಿ 1-2 ದಿನ ಊಟ ಮಾಡಿದ್ದೆ. ನಮ್ಮ ಇವ್ರ ಹತ್ರ ಹೇಳಿದೆ, ನಾನು ನಮ್ಮ ಆಟೋನಾಡ ಅಂತ ಅವ್ರ ಮನೆಗೆ ಒಂದು 4 ಅನ್ನ ತಿಂತೀನಿ. ಅವತ್ತು ನನಗೆ ಅವ್ರು ಬರಲಿಕ್ಕೆ ನಾವು ಥಾರ ಹಾಕಿ ಹೋದೆ. ನಾವು ಸಾಹಸ ಬರಲಿಕ್ಕೆ ಆಗಲಿಲ್ಲ. ನನಗೆ ವೆಹಿಕಲ್ ಇರಲಿಲ್ಲ, ಹಾಗೆ ಬರಲಿಲ್ಲ. ಸಂಜಾಗ ವಿಚಾರದಲ್ಲಿ ನನಗೆ ಭಾಳ ಬೇಜಾರಾಯಿತು. ಹಾಗಾಗಿ ಬೆಳಗ್ಗೆ ನಮ್ಮ ನಾರಾಯಣವ್ರು ಇಲ್ಲೇ ಫೋನ್ ಮಾಡಿದ್ರು, ನನಗೆ ಗೊತ್ತಿರಲಿಲ್ಲ ಇವತ್ತು ಬಂದಿದ್ದೀನಿ. ಇವರು ಬಡತನದಲ್ಲಿ ಹುಟ್ಟಿ ಬಡವರಿಗಾಗಿ ತುಂಬ ಹೋರಾಟ ಮಾಡಿದರು. ಆಮೇಲೆ ತುಂಬ ನಿಷ್ಠುರವಾಗಿ ಸ್ಟೇಷನಿಗೆ ಹೋದರೆ ನಮಗೆ ಹೆದರಿಕೆ ಹೊರಟಿ ಹೋದರು. ಯಾಕೆ ಅಂತಂದರೆ ಗಂಟೆ ಹೊಡೆದಾಗ ಮಾತಾಡೋರು ಪೊಲೀಸ್ನವರಿಗೆ, ಏಕವಚನದಲ್ಲಿ ಕೂಡ ಮಾತಾಡೋರು. ಯಾಕಾಗಲ್ಲ ಏನು ಅಂತೇಳಿ ನಮಗೆ ಎಲ್ಲಿ ಗಲಾಟೆ ಆಗಿರುತ್ತೆ ಅಂತ ಹೆದರಿಕೆ ನಮಗೆ ಪೊಲೀಸ್ನವ್ರು ಇದ್ರಲ್ಲಿ. ಇಂಥ ಸನ್ನಿವೇಶಗಳನ್ನು ಕೂಡ ನಾವು ಅವ್ರ ಜೊತೆಗಿದ್ದು ಅವರು ಬಡವರು ಕಂಡ್ರೆ ತುಂಬ ಆಸೆ ಅವರಿಗೆ.